ಓಂ ಶ್ರೀ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಪಾದಕ್ಕೆ ನಮಸ್ಕರಿಸುತ್ತಾ, ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಶಾಖಾ ಆಶ್ರಮ ಲಿಂಗಸೂರು ಸುಮಾರು 5 ವರ್ಷದ ಪರ್ಯಂತರ ಈ ಕಟ್ಟಡವನ್ನು ನಾವು ಪ್ರಯತ್ನ ಮಾಡ್ತಾ ಈ ಕಟ್ಟಡದ ದೇವಾಲಯದ ನಿರ್ಮಾಣವಾಗಿದೆ. ನಿನ್ನೆ ದಿವಸ ನಾವು ಅನಂತ ನಾಗ ಸಿಂಹಾಸನವನ್ನು ಸ್ಥಾಪನೆ ಮಾಡಿದ್ವಿ. ಅದೇ ರೀತಿ ಈ ಅನಂತನಾಗನ ಮಹಾದ್ವಾರವು ಕೂಡ ಮಹಾದ್ವಾರವು ಕೂಡ ಸ್ಥಾಪನೆಯನ್ನು ಮಾಡಿದ್ವಿ. ಈ ದೇವಾಲಯದಲ್ಲಿ ವಿಶಿಷ್ಟ ಏನಪ್ಪ ಅಂತಂದ್ರೆ, ಇದು 18 ಮಹಾಶಕ್ತಿಪೀಠಗಳು, 18 ಕಂಬಕ್ಕೆ 18 ಮಹಾಶಕ್ತಿಪೀಠಗಳು, ಅಷ್ಟಭೈರವರು ಹಾಗೂ ಇಲ್ಲಿ 18 ನಾಗದೇವತೆಗಳನ್ನು ಸ್ಥಾಪನೆಯನ್ನು ಮಾಡಿದ್ವಿ. ಬಲಭಾಗದಲ್ಲಿ ವೀರಭದ್ರ, ಎಡಭಾಗದಲ್ಲಿ ಕಾಲಭೈರವ. ಹಾಗೂ ಈ ಮಂದಿರದ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ದೇವಸ್ಥಾನಕ್ಕೆ ನಾವು ನವಗ್ರಹವನ್ನು ಕೂಡಿಸಿದ್ವಿ. ಸುಮಾರು ಈ ದೇವಸ್ಥಾನಕ್ಕೆ ನವಗ್ರಹಗಳನ್ನು ಈ ಕಂಬದಲ್ಲಿ ಕೆತ್ತನೆ ಮಾಡಿ ಸ್ಥಾಪನೆಯನ್ನು ಮಾಡಿದ್ವಿ. ಇತಿಹಾಸದಲ್ಲಿ ನಾವು ನೋಡಬೇಕಾದ್ರೆ ನವಗ್ರಹದ ಕಟ್ಟೆಗಳನ್ನು ಒಂದು ಸಪ್ರೇಟನ್ನಾಗಿ ಮಾಡಿ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಅವುಗಳನ್ನು ಕುಂಭರೂಪದಲ್ಲಿ ಸ್ಥಾಪನೆ ಮಾಡಿ ಪೂಜನೆಯನ್ನು ಮಾಡ್ತಾರೆ. ಆದರೆ ಈ ದೇವಾಲಯದ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ, ದೇವಾಲಯಕ್ಕೆ ನಾವೇನು 18 ಕಂಬಗಳಲ್ಲಿಯೇ ಸುಮಾರು 64 ಮೂಲ ದೇವತೆಗಳನ್ನು ಸ್ಥಾಪನೆ ಮಾಡಿ ದೇವಾಲಯಕ್ಕೆ ನವಗ್ರಹಗಳನ್ನು ಕೂಡಿಸಿದ್ವಿ. ಹಾಗೂ ಈ ಮೂಲ ಗರ್ಭಗುಡಿಯಲ್ಲಿ ಶಿವನ 5 ಅವತಾರಗಳನ್ನು ನಾವು ಕೂಡಿಸಿದ್ವಿ. ಯಾಕೆ 64 ದೇವತೆಗಳನ್ನು ಇಲ್ಲಿ ಕೂಡಿಸಿದ್ವಿ ಅಂತಂದ್ರೆ, ಈ ಕಲಿಯುಗದಲ್ಲಿ ಹುಟ್ಟಿದಂಥ ಮಾನವ ಕುಲಕೋಟಿ ಎಲ್ಲರಿಗೂ ಕೂಡ ರಾಹುಕೇತುವಿನ ದೋಷ, ಶನಿ ದೋಷ ಮತ್ತು ಮಂಗಳ ದೋಷ ಪ್ರಧಾನವಾಗಿ ಬರ್ತಾ ಇದೆ. ಹೀಗಾಗಿ ಈ ಎಲ್ಲ ಅಧಿದೇವತೆಗಳನ್ನು ಪೂಜೆಯನ್ನು ಮಾಡಿ, ಯಾರೇ ಜಾತಕದಲ್ಲಿ ಯಾವ ದೋಷವನ್ನು ಇರುತ್ತಲ್ಲ, ಇಲ್ಲಿ ಬಂದು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿದರೆ ಸರ್ವ ಕಾರ್ಯವು ಸಿದ್ಧಿ ಆಗ್ತದೆ. ಸಿದ್ಧಿಯಾಗಿ ಅವ್ರು ಏನು ಮನಸ್ಸಿನಲ್ಲಿ ಬೇಡ್ಕೊತಾರಲ್ಲ, ಅದು ಕೂಡ ಈಡೇರ್ತೈತಿ. ಅದೇ ರೀತಿ ಇನ್ನೊಂದು ಇದು ಗುಡಿಯ ವಿಶೇಷ ಏನು ಅಂತಂದರೆ, ಎಲ್ಲ ದೇವಾನುದೇವತೆಗಳಿಗೆ ಗುರು ಅಧಿಕ ಅಂಥೇಳಿ. ಹೀಗಾಗಿ ಎಲ್ಲ ದೇವಾನುದೇವತೆಗಳ ಮಧ್ಯ ಅಮ್ಮನವರ ಮಹಾಸಿಂಹಾಸನವನ್ನು ಸ್ಥಾಪನೆ ಮಾಡಿದ್ವಿ. ಮುಂದೆ ಅಮ್ಮನವರ ಆಶೀರ್ವಾದ ಆಯಿತು ಅಂತಂದ್ರೆ ಅಮ್ಮನ ಮೂರ್ತಿಯು ಕೂಡ ಇಲ್ಲಿ ಸ್ಥಾಪನೆಯನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ವಿ. ಹೀಗಾಗಿ ಜಾತಕದಲ್ಲಿ ಬರ್ತಕ್ಕಂತಹ ನಾಗದೋಷ, ರಾಹುಕೇತುವಿನ ದೋಷ, ಮಂಗಳ ದೋಷ, ಕಾಳಸರ್ಪ ದೋಷ, ನವಗ್ರಹದ ದೋಷ, ಯಾವುದೇ ದೋಷ ಇದ್ದರೂ ಕೂಡ ಇಲ್ಲಿ ಬಂದು ಈ ಮಂಟಪಕ್ಕೆ ಸಂಕಲ್ಪವನ್ನು ಮಾಡಿ ಇಲ್ಲಿ ಅಮ್ಮನವರಿಗೆ ಪೂಜೆಗಳನ್ನು ಹೋಮ ಹವನಾದಿಗಳನ್ನು ಮಾಡಿ ಅವರ ಸಂಕಲ್ಪವನ್ನು ಈಡೇರಿಸಿ ನಮಸ್ಕರಿಸಿಕೊಂಡು ಹೋದರು ಅಂತಂದ್ರೆ ಸಮಸ್ತ ದೋಷವನ್ನು ಪರಿಹಾರವಾಗ್ತೈತಿ ಈ ದೇವಾಲಯದಲ್ಲಿ ಅನ್ನುವ ಯಾವ ಸಂಶಯವೂ ಇಲ್ಲ ಅಂತ ನಾನು ತಿಳಿಪಡಿಸ್ತೀನಿ.